ನಮ್ಮ ಯಶವಂತ್ ಅವರು ಮತ್ತು ಸಚಿನ್ ಅವರು ಮತ್ತು ಇಲ್ಲಿ ನೆರೆದಂಥ ಎಲ್ಲ ನಮ್ಮ ಹಿರಿಯ ಬಿಜೆಪಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನನ್ನ ಆತ್ಮೀಯರು, ಮತ್ತೆ ಸಿಂಗಾಪುರ ವಾರ್ಡ್ನ ಮಹಿಳಾ ಅಧ್ಯಕ್ಷರು ಇದ್ದಾರೆ ಶೋಭಾ ಅವರು, ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮತ್ತೆ ಎಲ್ಲರಿಗೂ ಕೂಡ ಇವತ್ತು ಏನು ನಾವು ಆಚರಣೆ ಮಾಡ್ತಾ ಇದ್ದೀವಿ, ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಎಲ್ಲರಿಗೂ ಸ್ವಾಗತ, ಎಲ್ಲರಿಗೂ ಶುಭಾಶಯ ಕೂಡ. ಈಗಾಗಲೇ ಪಕ್ಷ ನಡೆದು ಬಂದ ಒಂದು ಹಾದಿ ಹೇಗೆ ಅದು ಯಾಕೆ ಬಂತು, ಹೇಗೆ ಅದು ಸ್ಥಾಪನೆ ಆಯಿತು ಅಂತ ನಮ್ಮ ನಗರ ಮಂಡಲ ಉಪಾಧ್ಯಕ್ಷರು ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಯಶವಂತ್ ಅವರು ಹೇಳಿದ್ದಾರೆ. ಸೊ ನಮ್ಮ ಭಾರತೀಯ ಜನತಾ ಪಕ್ಷ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಇವತ್ತಿನ ದಿನ ದೇಶ ಮೊದಲು ರಾಷ್ಟ್ರ ಮೊದಲು ಅನ್ನೋ ಒಂದು ತತ್ವದಿಂದ ಇರುವಂತ ಭಾರತೀಯ ಜನತಾ ಪಕ್ಷ ಇವತ್ತು ಬೃಹದಾಕಾರವಾಗಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇಡೀ ವಿಶ್ವದಲ್ಲೇ ಒಂದು ಅತಿ ದೊಡ್ಡ ಪಕ್ಷವಾಗಿದೆ. ನಾನೇನ್ ಹೇಳ್ತೀನಿ ಅಂದ್ರೆ, ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಒಂದು ಸುವರ್ಣ ಯುಗದಲ್ಲಿ ಇದ್ದೀವಿ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಒಂದು ಆಡಳಿತದ ಏನು ದಿನಗಳಿದೆ, ನಿಜವಾಗ್ಲೂ ಇದು ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ದಿನಗಳು. ಯಾಕೆ ಅಂತಂದ್ರೆ ನೋಡಿ, ಜನಸಂಘ ಅಂತ ಅವತ್ತು ಏನು ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮತ್ತೆ ದೀನ್ ದಯಾಳ್ ಉಪಾಧ್ಯಾಯ ಅವರು ಯಾವ ಒಂದು ತತ್ವದಿಂದ ಅವರು ಪ್ರತಿಷ್ಠಾಪನೆ ಮಾಡಿದ್ರು ಜನಸಂಘನ, ಅದನ್ನ ಇವತ್ತು ಸಾಕಾರ ಆಗಿದೆ. 370 ಅದು ರದ್ದಾಯ್ತು, ಅದನ್ನ ನಾವು ನೋಡಿದ್ವಿ. ಅದೇ ರೀತಿ ರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರನ ಅತ್ಯಂತ ವೈಭವವಾಗಿ ಅತಿ ದೊಡ್ಡ ಮಂದಿರವಾಗಿ ನಾವು ಕಟ್ಟಿದ್ದಾರೆ. ಅದರ ಪ್ರಾಣ ಪ್ರತಿಷ್ಠಾಪನೆನೂ ನೋಡಿದ್ವಿ. ನಮ್ಮ ಕರ್ನಾಟಕದವರೇ ಶಿಲ್ಪಿಗಳಿದ್ರು, ನಾವೆಲ್ಲರೂ ಅದಕ್ಕೆ ಸಾಕ್ಷೀಭೂತರಾಗಿದ್ದೀವಿ. ಅದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯ ಇರೋದಿಲ್ಲ ಅಂತ ಅನ್ಸುತ್ತೆ. ಅದೇ ರೀತಿ ಅವರ ಒಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಏನು ಒಂದು ಅಂತ್ಯೋದಯ ಅಂತ ಹೇಳಿದ್ರು, ಆ ಅಂತ್ಯೋದಯವನ್ನು ಕೂಡ ನಾವಿವತ್ತು ಸಾಧಿಸಿದೀವಿ. ನಮ್ಮ ಪ್ರಜಾಪ್ರಭುತ್ವದ ಅತ್ಯಂತ ಕಡೆಯ ನಾಗರಿಕನ ಅವರಿಗೆ ಒಂದು ಸರ್ಕಾರದ ಸೌಲಭ್ಯ ಏನು ತಲುಪಬೇಕು ಅಂತಿದ್ರು, ಆ ಒಂದು ಸೌಲಭ್ಯಗಳು ಹಲವಾರು ಯೋಜನೆಗಳು ಇವತ್ತು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಲುಪಿಸಿದ್ದಾರೆ. ಸುಮಾರು ಯೋಜನೆಗಳಿದೆ. ಮಹಿಳೆ ಮತ್ತೆ ಮಕ್ಕಳಿಗೆ ಕಲ್ಯಾಣ ಆಗುವಂತಹ ಯೋಜನೆಗಳಿದೆ, ರೈತರಿಗೆ ಕಲ್ಯಾಣ ಆಗುವಂತಹ ಯೋಜನೆಗಳಿದಾವೆ, ಯುವ ಜನರಿಗೆ ಕಲ್ಯಾಣ ಆಗುವಂತ ಯೋಜನೆಗಳಿದಾವೆ, ಮುದ್ರಾ ಯೋಜನೆ, ಹಲವಾರು ಯೋಜನೆಗಳು ಏನಾಗಿದೆ ಪ್ರತಿ ನಾಗರಿಕನಿಗೆ ಕೂಡ ಅದು ತಲುಪಿದೆ. ಸೊ ಅದರಿಂದ ನಾವು ಆ ಸಾಕ್ಷೀಭೂತರಾಗಿದ್ದೀವಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ಇದು ಒಂದು ಸುವರ್ಣ ಯುಗ. ಜೊತೆಗೆ ಅಂಧೇರ ಛಟೇಗ ಅಂಧೇರ ಸೂರಜ್ ನಿಕ್ಲೇಗ ಕಮಲ್ ಖಿಲೇಗ ಅಂತ ಇವತ್ತಿನ ದಿನ ಏಪ್ರಿಲ್ 6ನೇ ತಾರೀಕು ಅಟಲ್ ಬಿಹಾರಿ ವಾಜಪೇಯಿ ಅವರು 1980ರಲ್ಲಿ ಮುಂಬೈನ ಒಂದು ಸಮುದ್ರದ ತಟದಲ್ಲಿ ಇವತ್ತಿನ ದಿನಾನೇ ಇದೇ ಒಂದು ಭವಿಷ್ಯವಾಣಿಯನ್ನು ನುಡಿದ್ಬಿಟ್ಟು ಈ ಒಂದು ಭಾರತೀಯ ಜನತಾ ಪಕ್ಷವನ್ನ ಜನಸಂಘದಿಂದ ಬಂದು ಸ್ಥಾಪನೆ ಆಯ್ತದು. ಅದು ಇವಾಗ ನಿಮ್ಗೆ ಗೊತ್ತಾಯ್ತು. ಇವತ್ತಿನ ದಿನ ನೋಡಿ, ಕತ್ತಲೆ ಹೋಗಿದೆ. ನಮ್ಮ ಭಾರತ ವಿಶ್ವದ ಮುಂದೆ ಅತ್ಯಂತ ಪ್ರಕಾಶಮಾನವಾಗಿದೆ. ಅದೇ ರೀತಿ ಕಮಲಾನೂ ಅರಳಿದೆ ಅಲ್ವಾ. ಇವತ್ತು 240 ಮೆಂಬರ್ಸ್ ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಅವರಿದ್ದಾರೆ. ಜೊತೆಗೆ ರಾಜ್ಯಸಭೆಯಲ್ಲಿ 100ಕ್ಕೂ ಹೆಚ್ಚು ಜನ ರಾಜ್ಯಸಭಾ ಮೆಂಬರ್ಸ್ ಇದ್ದಾರೆ. ಮತ್ತೆ ನಮ್ಮ ಇಡೀ ದೇಶದಲ್ಲಿ 20 ರಾಜ್ಯಗಳಿಗಿಂತಲೂ ಹೆಚ್ಚು ಬಿಜೆಪಿ ಮತ್ತೆ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಇದಕ್ಕಿಂತ ಹೆಚ್ಚಿರಬೇಕು. ನಾವು ಸಾಧನೆ ಮಾಡುವಂತದ್ದು ಇನ್ನೂ ತುಂಬಾ ಇದೆ ನೋಡಿ. ಅದೇ ರೀತಿ ನಮ್ಮಲ್ಲಿ ನಾವಿಲ್ಲಿ ಏನ್ ಮಾಡ್ಬೇಕಾಗಾದ್ರೆ, ನಾವು ಅಲ್ಲೆಲ್ಲ ಮಾತಾಡ್ತಾ ಇದ್ವಿ, ನಾವಿಲ್ಲಿ ಏನ್ ಮಾಡೋಣ, ಇಲ್ಲಿ ನಾವು ನಮ್ಮ ಕೈಲಾದ್ರಿಂದ ಏನ್ ಮಾಡ್ಬೋದು ಅಂತಂದ್ರೆ, ನಮ್ಮಲ್ಲಿರುವಂತಹ ದೇಶ ಪ್ರೇಮವನ್ನ, ದೇಶದ ಮೇಲೆ ಇರುವಂತಹ ಅಭಿಮಾನವನ್ನ ಸದಾ ಜಾಗರೂಕವಾಗಿಡಬೇಕು. ನಮ್ಮ ಸನಾತನ ಸಂಸ್ಕೃತಿಗೆ ನಾವು ಗೌರವ ಕೊಡಬೇಕು. ನಮ್ಮ ಸನಾತನ ಸಂಸ್ಕೃತಿಯ ಒಂದು ಉಳಿವಿಗೆ ನಾವು ಶ್ರಮ ಪಡಬೇಕು. ಜೊತೆಗೆ ನಮ್ಮ ಈ ಪ್ಯಾಟರ್ನ್ ಕೂಡ ಕ್ಷೇತ್ರದಲ್ಲೂ ಕೂಡ ನಾವು ಕಮಲನ ಅರಳಿಸಬೇಕು. ಕಮಲ ಅರಳಿಸಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ನಾವು ಇನ್ನೂ ಹೆಚ್ಚು ಸಂಘಟಿತರಾಗಬೇಕು. ಅಲ್ಲಿ ಹೇಗೆ ಸಂಘಟನೆ ಮಾಡಿ ಅಲ್ಲಿ ಹೇಗೆ ನಾವು ಗೆದ್ರು, ಅದೇ ರೀತಿ
ನಾವು ಇಲ್ಲಿ ಸಂಘಟನೆ ಮಾಡಬೇಕು. ಮನೆನೂ ನಮ್ಮ ಸಂಪರ್ಕ ಆಗ್ಬೇಕು. ನಾವೆಲ್ಲರೂ ಒಗ್ಗೂಡಿದ್ರೆ ನೋಡಿ, ಇಲ್ಲಿ ಇವಾಗ 3 ಜನ ನಾಯಕರಿದ್ದಾರೆ, 3 ವೈಮನಸ್ಸಿದೆ, ಎಲ್ಲರಿಗೂ ಗೊತ್ತಿದೆ. ನಮ್ಮ ಸಂಘಟನೆ ಹೇಗಿರ್ಬೇಕು ಅಂತಂದ್ರೆ ಆ 3 ಜನ ನಾಯಕರು ಒಟ್ಟಿಗೆ ಬಂದು ನಮ್ಗೆ ಬಿಜೆಪಿ, ಇದು ನಾವು ಬಿಜೆಪಿ ನಮ್ಮ ಪಕ್ಷ ಅಂತ ಅನ್ಕೊಂಡು ಒಗ್ಗೂಡ್ಕೊಂಡು ನಾವು ಆ ಕೆಲಸವನ್ನ ಮಾಡ್ಬೇಕಾಗಿದೆ. ಸೊ ನಮ್ಮ ಕೆಲಸ ಆ ರೀತಿ ಸಾಗಿದ್ರೆ, ನಮ್ಮ ಧ್ಯೇಯ ಒಂದೇ ಇದ್ರೆ, ನಮ್ಮ ಗುರಿ ಒಂದೇ ಇದ್ರೆ, ನಮ್ಮ ಉದ್ದೇಶ ಒಂದೇ ಇದ್ರೆ ಖಂಡಿತವಾಗ್ಲೂ ನಾವು ಈ ಮುಂಬರುವ ಒಂದು GBA ಚುನಾವಣೆಯಲ್ಲಿ ಬಿಜೆಪಿನ ಗೆಲ್ಲಿಸ್ತೀವಿ. ಅದು ನಮ್ಮ ಪ್ರಥಮ ಹೆಜ್ಜೆ ಆಗುತ್ತೆ. ನಂತರ 2028ರಲ್ಲಿ MLAನೂ ಕೂಡ ನಾವಿಲ್ಲಿ ಖಂಡಿತ ಗೆಲ್ಬಹುದು. ಆ ಒಂದು ಶ್ರಮ ನಾವು ಇವತ್ತು ಪಟ್ರೆ, ಇವತ್ತಿನ ದಿನ ನೋಡಿ, ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಏನು ಸಂಸ್ಥಾಪನಾ ದಿನ ಇದೆ. ಇವತ್ತು ನಾವೀ ಸಂಕಲ್ಪ ಮಾಡೋಣ. ನಾವೆಲ್ಲರೂ ಒಂದು ಒಗ್ಗೂಡಿ ಒಂದು ಒಮ್ಮತ ಮನಸ್ಸಿನಿಂದ ನಾವೀ ಕೆಲಸ ಮಾಡಿದ್ರೆ ನಾವು ಗೆದ್ದೇ ಗೆಲ್ತೀವಿ. ಆ ಒಂದು ವಿಶ್ವಾಸ ನಮ್ಮಲ್ಲಿರ್ಲಿ. ಆ ವಿಶ್ವಾಸದಿಂದ ನಾವು ಮುನ್ನುಗ್ಗಿ ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಬಿಜೆಪಿ ಕಿ ಜೈ.